ವಾಲ್ಮೀಕಿ ಸಮುದಾಯ ಜನಾರ್ದನ ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ತಯಾರಿಗಳಾಗ್ತಾ ಇದೆ ಅಂತೆ. ನಾಳೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಇದೆ ಅಂತೆ. ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಿಂದ. ನಾಳೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ರೀತಿಯ ಆಯಾಮ ಪಡೆದುಕೊಳ್ಳುತ್ತೆ ಅನ್ಸುತ್ತೆ ಇಬ್ಬರು ಮಾಜಿ ದೋಸ್ತ್ಗಳ ಈ ಜಟಾಪಟಿ. ಜನಾರ್ದನ ರೆಡ್ಡಿಯವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರ ವಿರುದ್ಧವಾಗಿ ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ವಾಲ್ಮೀಕಿ ಸಮುದಾಯದಿಂದ. ವಾಲ್ಮೀಕಿ ಸಮುದಾಯ ಜನಾರ್ದನ ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ತಯಾರಿಗಳಾಗ್ತಾ ಇದೆ ಅಂತೆ. ನಾಳೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಇದೆ ಅಂತೆ. ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಿಂದ. ನಾಳೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ರೀತಿಯ ಆಯಾಮ ಪಡೆದುಕೊಳ್ಳುತ್ತೆ ಅನ್ಸುತ್ತೆ ಇಬ್ಬರು ಮಾಜಿ ದೋಸ್ತ್ಗಳ ಈ ಜಟಾಪಟಿ. ಜನಾರ್ದನ ರೆಡ್ಡಿಯವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರ ವಿರುದ್ಧವಾಗಿ ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ವಾಲ್ಮೀಕಿ ಸಮುದಾಯದಿಂದ. ವಾಲ್ಮೀಕಿ ಸಮುದಾಯ ಜನಾರ್ದನ ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ತಯಾರಿಗಳಾಗ್ತಾ ಇದೆ ಅಂತೆ. ನಾಳೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಇದೆ ಅಂತೆ. ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಿಂದ. ನಾಳೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ರೀತಿಯ ಆಯಾಮ ಪಡೆದುಕೊಳ್ಳುತ್ತೆ ಅನ್ಸುತ್ತೆ ಇಬ್ಬರು ಮಾಜಿ ದೋಸ್ತ್ಗಳ ಈ ಜಟಾಪಟಿ. ಜನಾರ್ದನ ರೆಡ್ಡಿಯವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರ ವಿರುದ್ಧವಾಗಿ ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ವಾಲ್ಮೀಕಿ ಸಮುದಾಯದಿಂದ. ವಾಲ್ಮೀಕಿ ಸಮುದಾಯ ಜನಾರ್ದನ ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ತಯಾರಿಗಳಾಗ್ತಾ ಇದೆ ಅಂತೆ. ನಾಳೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಇದೆ ಅಂತೆ. ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಿಂದ. ನಾಳೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ರೀತಿಯ ಆಯಾಮ ಪಡೆದುಕೊಳ್ಳುತ್ತೆ ಅನ್ಸುತ್ತೆ ಇಬ್ಬರು ಮಾಜಿ ದೋಸ್ತ್ಗಳ ಈ ಜಟಾಪಟಿ. ಜನಾರ್ದನ ರೆಡ್ಡಿಯವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರ ವಿರುದ್ಧವಾಗಿ ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ವಾಲ್ಮೀಕಿ ಸಮುದಾಯದಿಂದ. ವಾಲ್ಮೀಕಿ ಸಮುದಾಯ ಜನಾರ್ದನ ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ತಯಾರಿಗಳಾಗ್ತಾ ಇದೆ ಅಂತೆ. ನಾಳೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಇದೆ ಅಂತೆ. ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಿಂದ. ನಾಳೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ರೀತಿಯ ಆಯಾಮ ಪಡೆದುಕೊಳ್ಳುತ್ತೆ ಅನ್ಸುತ್ತೆ ಇಬ್ಬರು ಮಾಜಿ ದೋಸ್ತ್ಗಳ ಈ ಜಟಾಪಟಿ. ಜನಾರ್ದನ ರೆಡ್ಡಿಯವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರ ವಿರುದ್ಧವಾಗಿ ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ವಾಲ್ಮೀಕಿ ಸಮುದಾಯದಿಂದ. ವಾಲ್ಮೀಕಿ ಸಮುದಾಯ ಜನಾರ್ದನ ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ತಯಾರಿಗಳಾಗ್ತಾ ಇದೆ ಅಂತೆ. ನಾಳೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಇದೆ ಅಂತೆ. ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಿಂದ. ನಾಳೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ರೀತಿಯ ಆಯಾಮ ಪಡೆದುಕೊಳ್ಳುತ್ತೆ ಅನ್ಸುತ್ತೆ ಇಬ್ಬರು ಮಾಜಿ ದೋಸ್ತ್ಗಳ ಈ ಜಟಾಪಟಿ. ಜನಾರ್ದನ ರೆಡ್ಡಿಯವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರ ವಿರುದ್ಧವಾಗಿ ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ವಾಲ್ಮೀಕಿ ಸಮುದಾಯದಿಂದ.
ವಾಲ್ಮೀಕಿ ಸಮುದಾಯ ಜನಾರ್ದನ ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ತಯಾರಿಗಳಾಗ್ತಾ ಇದೆ ಅಂತೆ. ನಾಳೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಇದೆ ಅಂತೆ. ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಿಂದ. ನಾಳೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ರೀತಿ ಆಯಾಮ ಪಡೆದುಕೊಳ್ಳುತ್ತೆ ಅನ್ಸುತ್ತೆ ಇಬ್ಬರು ಮಾಜಿ ದೋಸ್ತ್ಗಳ ಈ ಜಟಾಪಟಿ. ಜನಾರ್ದನ ರೆಡ್ಡಿಯವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರ ವಿರುದ್ಧವಾಗಿ ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ವಾಲ್ಮೀಕಿ ಸಮುದಾಯದಿಂದ. ವಾಲ್ಮೀಕಿ ಸಮುದಾಯ ಜನಾರ್ದನ ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ತಯಾರಿಗಳಾಗ್ತಾ ಇದೆ ಅಂತೆ. ನಾಳೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಇದೆ ಅಂತೆ. ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಿಂದ. ನಾಳೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ರೀತಿ ಆಯಾಮ ಪಡೆದುಕೊಳ್ಳುತ್ತೆ ಅನ್ಸುತ್ತೆ ಇಬ್ಬರು ಮಾಜಿ ದೋಸ್ತ್ಗಳ ಈ ಜಟಾಪಟಿ. ಜನಾರ್ದನ ರೆಡ್ಡಿಯವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರ ವಿರುದ್ಧವಾಗಿ ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ವಾಲ್ಮೀಕಿ ಸಮುದಾಯದಿಂದ. ವಾಲ್ಮೀಕಿ ಸಮುದಾಯ ಜನಾರ್ದನ ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ತಯಾರಿಗಳಾಗ್ತಾ ಇದೆ ಅಂತೆ. ನಾಳೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಇದೆ ಅಂತೆ. ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಿಂದ. ನಾಳೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ರೀತಿ ಆಯಾಮ ಪಡೆದುಕೊಳ್ಳುತ್ತೆ ಅನ್ಸುತ್ತೆ ಇಬ್ಬರು ಮಾಜಿ ದೋಸ್ತ್ಗಳ ಈ ಜಟಾಪಟಿ. ಜನಾರ್ದನ ರೆಡ್ಡಿಯವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರ ವಿರುದ್ಧವಾಗಿ ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ವಾಲ್ಮೀಕಿ ಸಮುದಾಯದಿಂದ. ವಾಲ್ಮೀಕಿ ಸಮುದಾಯ ಜನಾರ್ದನ ರೆಡ್ಡಿ ವಿರುದ್ಧ ಎಫ್ಐಆರ್ಗೆ ತಯಾರಿಗಳಾಗ್ತಾ ಇದೆ ಅಂತೆ. ನಾಳೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಇದೆ ಅಂತೆ. ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ವಾಲ್ಮೀಕಿ ಸಮುದಾಯದಿಂದ. ನಾಳೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೊಂದು ರೀತಿ ಆಯಾಮ ಪಡೆದುಕೊಳ್ಳುತ್ತೆ ಅನ್ಸುತ್ತೆ ಇಬ್ಬರು ಮಾಜಿ ದೋಸ್ತ್ಗಳ ಈ ಜಟಾಪಟಿ. ಜನಾರ್ದನ ರೆಡ್ಡಿಯವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ರಾಮುಲು ಅವರ ವಿರುದ್ಧವಾಗಿ ಪದ ಬಳಕೆ ಮಾಡಿದ್ದು ಸರಿಯಾಗಿಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರ ವಾಲ್ಮೀಕಿ ಸಮುದಾಯದಿಂದ.